ಅದನ್ನೇ ಹೇಳ್ತಾ ಇರೋದು. ನಾನು ಈಗ್ಲೇ ಹೋಗಿ ಇದನ್ನ ಮುತ್ತಣ್ಣನ್ಗೆ ಹೇಳ್ ಬರ್ತೀನಿ. ಮುದುಕಿ ಹೋಗ್ಬಿಟ್ಟು ಮುತ್ತಣ್ಣಂಗೆ ಹೇಳ್ಬಿಟ್ಟು ಹಂಗೆ ಡಂಕಣಕ್ ಅಂತ ತಮಟೆ ಸರ್ಕೊಂಡು ಎಲ್ರಿಗೂ ಹೇಳ್ಬಿಡು. ಹೋಗು ಹೋಗು. ಹೇಳ್ತೀನಿ. ಮುದುಕಿ ನಿಂತ್ಕೋ. ಅಲ್ಲ, ರಾಧಂಗ್ ಮದ್ ಕೊಡು ಅಂದ್ರೆ ಈಗ ತಂಗಿಗೆ ಮದ್ ಕೊಟ್ಬಿಟ್ಟು ಇಲ್ಲಿ ಬಂದು ಹೊಸ ಕತೆ ಹೇಳ್ತಿದ್ಯಲ್ಲ. ನೋಡು, ಈ ಮಂಟಪದ ಕಡೆ ನೀನ್ ಮತ್ತೆ ಬರಬಾರ್ದು. ಇಲ್ಲಿಂದ ಒಯ್ತಾ ಇರು. ನಡಿ ನಡಿ. ಬಿಡ, ತೆಗದ್ ಬಿಡ್ಲ ಅಂದ್ರೆ. ಅಯ್ಯೋ ಘಾಟಿ ಮುದುಕಿ, ನನ್ ಮಾತ್ ಕೇಳು ಅಂದ್ರೆ. ಮೈನಾ ಬಸ್ರಿ ಆಗಿರೋದನ್ನ ಮುತ್ತಣ್ಣನ್ ಮನೆಯವ್ರಿಗೆ ಹೇಳ್ಬತ್ತೀನಿ. ಅಯ್ಯೋ ಮಾಯವ್ವ, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಚೌಟ್ರಿ ಇದು. ನಾನೀಗೇನ್ ಅಂತದ್ ಮಾಡ್ದೆ ಅಂತ ಬೈತಾ ಇದ್ಯಾ? ಇಲ್ಲ, ಬೈಯಲ್ಲ. ನಂದೇ ತಪ್ಪಾಗೋಯ್ತು. ನಿನಗೊಂದು ಬಿರುದು ಕೊಟ್ಟು ಒಂದು ಶಾಲ್ ಹಾಕಿ ಸನ್ಮಾನ ಮಾಡಿ ಒಂದು ದಪ್ಪದ ಹಾರನೂ ಹಾಕಿ ಒಂದು ಕಿರೀಟನೂ ಇಟ್ಬಿಡ್ತೀನಿ, ಸರಿನಾ? ಅಯ್ಯೋಲೇ ಮುದುಕಿ, ಅಲ್ಲ, ವಾಂತಿ ಮಾಡ್ಕೊಂಡ್ ಬಿಡ್ಬೇಕಾಗಿದ್ದ ರಾಧಾ ಆ ದೀಪಕ್ ಜೊತೆ ಮದುವೆಗಣ ಜೊತೆ ನೀ ತಿನ್ನು ಅಂತ ತಿನ್ನೋ ಆಟ ಆಡ್ಕೊಂಡು ಹೊಟ್ಟೆ ಉರಿಸ್ತವ್ರೆ. ಚೆನ್ನಾಗಿ ಒಡ್ಡಾಡ್ಕೊಂಡ್ ಕೆಲಸ ಮಾಡ್ತಿದ್ ಮೈನಾ ತಲೆ ಸುತ್ತಿ ವಾಂತಿ ಮಾಡ್ಕೊಂಡ್ ಬಿದ್ದವಳೆ. ಅಲ್ಲೋಗಿ ಚೆಕ್ ಮಾಡ್ಬಿಟ್ಟು ರಾಧಾ ಬಸ್ರಾಗವಳೆ ಅಂತ ಹೇಳು ಅಂದ್ರೆ ಇಲ್ಲಿ ಬಂದ್ ಮೈನಾ ಬಸ್ರಾಗವಳೆ ಅಂತ ಹೇಳ್ತೀಯಲ್ಲ. ಅಯ್ಯೋ ನಿನ್ನ. ಅಯ್ಯೋ ಯಪ್ಪ, ಅಯ್ಯೋ ಅಯ್ಯೋ. ಏಯ್, ಇರೋದ್ನೇ ಕಣ ನಾನು ಹೇಳ್ತಾ ಇರೋದು. ಅಯ್ಯೋ ಅಯ್ಯೋ ಅಯ್ಯೋ. ನೋಡು ಮುದುಕಿ, ನಾನು ಕೊಟ್ಟಿದ್ದ ಮದ್ದನ್ನ ರಾಧನ ಕೊಟ್ಟ ಹೇಗೆ? ನಿನ್ನ ಕಿತ್ತೋಗಿರೋ ಕಿವಿಲಿ ನಾನು ರಾಧಾ ಅಂದಿದ್ದಿನ ಮೈನಾ ಅಂತ ಕೇಳಿಸ್ಕೊಂಡು ಮೈನಂಗ್ ಮದ್ದು ಕೊಟ್ಬಿಟ್ಟ ಹಿಂಗೆ. ಏಯ್, ಯಾರ್ನೋ ಕಿತ್ತೋಗಿರೋ ಕಿವಿ ಅಂತಿದ್ಯಾ ನೀನು? ಸಮಾಧಾನ. ನಮ್ಮನೇಲೆ ಕೂತ್ಕೊಂಡು ಅಲ್ಲಿ ಕೊನೆ ಮನೇಲಿ ಏನ್ ಮಾತಾಡ್ತಾವ್ರೆ ಅಂತ ಗಂಟೆ ಹೊಡೆದಂಗೆ ನಾನು ಹೇಳ್ತೀನಿ. ನೀನ್ ಕೊಟ್ಟಿದ್ ಮದ್ನ ನಾನೇ ನನ್ನ ಕೈಯಾರೆ ಹಾಲಲ್ಲಿ ಹಾಕಿ ಕಲ್ಸಿ ರಾಧಂಗ್ ಕೊಟ್ಟೆ. ಏನು ರಾಧಂಗ್ ಕೊಟ್ಟ? ಆ ರಾಧಾ ಕುಡಿದ್ಲಾ? ನಿನ್ ಕಣ್ಣಾರ ನೀನ್ ನೋಡ್ದ? ನಾನೇ ಅವಳು ಕೊಡೋಣ ಅಂತ ಹೋದಾಗ ಮೈನಾ ಅಲ್ಲಿಗೆ ಬಂದು ನಾನೇ ರಾಧಂಗ್ ಕೊಡ್ತೀನಿ ಅಂತ ಹೇಳಿದ್ಲಪ್ಪ. ಅಯ್ಯೋ, ಹಾಗಾದ್ರೆ ರಾಧಾ ಕುಡ್ದಿದ್ದನ್ನ ನೀನ್ ನೋಡ್ಲಿಲ್ಲ? ಇಲ್ಲ ಕಣೋ, ನಾನ್ ಕೇಳಿದಾಗ ಮೈನಾ ರಾಧಾ ಕುಡಿದ್ಲು ಅಂತ ಹೇಳಿದ್ಲು. ಎಲ್ಲೋ ಮಿಸ್ ಆಗಿದೆಯಲ್ಲ. ಅಲ್ಲ, ಈಗ ರಾಧಾ ಕುಡ್ದಿದ್ರೆ ಅವ್ಳಿಗೆ ಇನ್ನೂ ವಾಂತಿ ಯಾಕಾಗ್ಲಿಲ್ಲ? ವಾಂತಿ ಇರ್ಲಿ ಅಂತಾನು ಅಂತಿಲ್ವಲ್ಲ? ಏಯ್, ಅದೆಲ್ಲ ಬಿಟ್ಟಾಕ್ಲಾ? ಮೈನಾ ಬಸ್ರಿ ಆಗೋಳಲ್ಲ, ಅದ್ ಹೆಂಗ್ಲ? ಹುಚ್ಚಿ 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 ನೀನು. ಮೈನಾ ಹಂಗೆ ಬಸ್ರಾಯ್ತಾಳೆ. ನೀನು ನಂಬ್ಕೊಂಡು ನೀನು ಕೆಲಸ ಕೊಟ್ನಲ್ಲ, ನಾನು ನನ್ನ ಚಪ್ಪಲಿ ತಗೊಂಡು ನಾನೇ ಪಟ 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 ಅಂತ ಹೊಡ್ಕೋಬೇಕು ನಿನ್ನ. ನೋಡು, 1 ನಿಮಿಷ ಇಲ್ಲಿ ಇರ್ಬೇಡ ನೀನು, ಒಯ್ತಾ ಇರು. ಇಲ್ಲ ಅಂದ್ರೆ ನಾನೇ ಕುತ್ತಿಗೆ ಇಸ್ಕಿ ಸಾಯಿಸ್ಬಿಡ್ತೀನಿ ನಿನ್ನ. ನಾನ್ ಸರ್ವಿಸ್ನಾಗೆ ಎಷ್ಟು ಹೆಣ್ಮಕ್ಳು ನಾಡಿ ಹಿಡಿದ್ ನೋಡಿಲ್ಲ. ನನ್ನಂಬೋ ಮೈನಾ ಬಸ್ರಿ ಆಗಿರೋದು ನಿಜ ಕಣ್ಲಾ. ಈ ವಿಷಯನ ನಾನ್ ಮೊದ್ಲು ಮುತ್ತಣ್ಣನ್ ಹೇಳ್ಬೇಕು. ನೋಡು ಮುದುಕಿ, ಈ ವಿಷಯನ ಯಾರಿಗಾದ್ರೂ ಹೇಳ್ದೆ ಅನ್ಕೋ, ನಾನು ನಿಜವಾಗ್ಲೂ ನಿನ್ನ ಸಾಯಿಸ್ಬಿಡ್ತೀನಿ ಕಣೆ, ಸಾಯಿಸ್ಬಿಡ್ತೀನಿ. ಹೋಗು ಹೋಗು. ಅಯ್ಯ, ಕಿತ್ತೋದ್ ನನ್ ಮಗ್ನೆ, ನಿಜ ಹೇಳಕ್ಕೂ ಬಿಡಲ್ಲ ಅಂತೀಯಲ್ಲ. ಹೋಗು. ನೀನ್ ಹೋಗಿಲ್ಲ ಅಂದ್ರೆ ನಿನ್ನ ಈ ಅಜ್ಜಿಗೆ ಹೊಡೆದಿದ್ ಕರ್ಮ ನನಗೆ ಯಾಕೆ? ಹೋಗಲ್ಲ ತಾನೆ? ಇಲ್ಲೇ ಬಿದ್ದು ಸಾಯಿ, ನಾನೇ ಹೋಗ್ತೀನಿ. ಬರ್ಲಾ ಇಲ್ಲಿ. ಏನು ಕಾರ್ನ ಕೇಳ್ದೆ ಹೋಯ್ತಾ ಇರು. ಇನ್ನು ಕಾರ್ನ ಕೇಳ್ಕೊಂಡಿಲ್ಲ ಕೂತವ್ರೆ, ಬಿದ್ಕೊಂಡ್ ಸಾಯಿ. ನನ್ ಕರ್ಮ. ಅಯ್ಯೋ ದಡ್ ನನ್ ಮಗ, ಸುಮ್ಕೆ ಮಾತಾಡ್ತಾನೆ. ನಿಜ ಹೇಳಿದ್ರು ನಂಬಲ್ಲ ಅಂತಾನೆ. ಕುಂಬ್ಳಿಕಾಯಿ ನನ್ ಮಗ.
ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಯ್ಯೋ, ನಾವ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ, ಎಲ್ಲ ಉಲ್ಟಾನೇ ಆಗೋದು. ಮೈನಾ, ಆಕಿ ಆಯಿ ಎದಳಲ್ಲ ನಿಂಗ್ ಕೈ ಹಿಡ್ಕೊಂಡ್ ನೋಡಾಕತ್ತಿದ್ಲಲ್ಲ, ನಾ ಆಕಿನ ಅಬ್ಸರ್ವ್ ಮಾಡೀನಿ. ಆಕಿ ಮುಖದಾಗ ಎಕ್ಸ್ಪ್ರೆಷನ್ ಚೇಂಜ್ ಆಗಿತ್ತು. ಆಕಿ ಏನೋ ಗೊತ್ತಾದಂಗ ಏನೋ ಹೇಳ್ಬೇಕಂತ ಹೊಂಟ್ಲು, ಗಪ್ಪಂತ ಬಾಯಿ ಮುಚ್ಕೊಂಡ್ ನಿಂತ್ಕೊಂಡ್ಬಿಟ್ಲ. ಅಜ್ಜಿ ನಿಜವಾಗ್ಲೂ ಸೂಲ್ಗಿತ್ತಿನೇ ಆಗಿದ್ರೆ ಮೈನಾ ನಾಡಿ ಹಿಡ್ದು ನೋಡ್ದಾಗ್ಲೇ ಅವ್ರಿಗೆ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿತ್ತಲ್ವಾ? ಹೌದು, ನೀನ್ ಹೇಳ್ತಿರೋದ್ ನಿಜ. ಆ ಅಜ್ಜಿ ಹೋಗಿ ಎಲ್ರ ಹತ್ರನೂ ಹೇಳ್ಬಿಟ್ರೆ? ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ನಾನು ಈಗ್ಲೇ ಹೋಗೋರ ಹತ್ರ ಮಾತಾಡ್ತೀನಿ. ನಿಂತ್ಕೊ ಮೈನಾ. ಇಲ್ಲ ಖುಷಿ, ನೀನನ್ನ ತಡಿಬೇಡ, ನಾನು ಮಾತಾಡ್ಲೇಬೇಕು. ನೋಡು ಮೈನಾ, ಅವ್ರಿಗೆ ಗೊತ್ತೋ ಇಲ್ವೋ ಅಂತ ನಮ್ಗೆ ಕನ್ಫರ್ಮೇಶನ್ ಇಲ್ಲ. ನೀನೇ ಯಾಕೆ ವಾಲಂಟ್ರಿಯಾಗಿ ಹೋಗಿ ಕೇಳ್ತೀಯಾ? ಖುಷಿ ಹೇಳ್ತಿರೋದು ಸರಿಯಾಗಿದೆ. ಅವ್ರಿಗೆ ನಿಜವಾಗ್ಲೂ ನಿಜ ಗೊತ್ತಿದ್ರೆ ಅವರೇ ಎಲ್ರ ಮುಂದೆ ಹೇಳ್ತಿದ್ರು ತಾನೇ. ಮೈನಾ, ಆಕಿ ಆಯಿ ಕರೆನ ವಿಷಯ ಗೊತ್ತಿತ್ತಂದ್ರ ಆಕಿ ಎಲ್ಲಾರ ಮುಂದೆ ಹೇಳ್ತಿದ್ಲ. ಬೇಡ ಬಿಡಿ, ಅಟ್ಲೀಸ್ಟ್ ನಿಮ್ಮ ಅಪ್ಪ ಅವನ ಮುಂದೆ ಹೇಳ್ತಿದ್ಲಿಲ್ಲ. ನನಗೆ ಭಯ ಆಗ್ತೈತೆ, ಈ ವಿಷಯ ಅಪ್ಪಯ್ಯ ಅಮ್ಮಂಗ್ ಗೊತ್ತಾದ್ರೆ ಮುಂದೇನು ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತೈತೆ. ಅವ್ರು ಹೇಗ್ ತಗೋಬೋದು, ಏನ್ ಮಾಡ್ಬೋದು? ಎಂತ ಇಕ್ಕಟ್ಟಿನ ಪರಿಸ್ಥಿತಿ ದೇವ್ರೆ, ನನಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ಮೈನಾ, ಯಾಕೆ ಅಳ್ತೀವ? ನೋಡು, ಸದ್ಯಕ್ಕೆ ಈ ವಿಷಯ ಯಾರಿಗೂ ಗೊತ್ತಾಗಿಲ್ಲ. ಚಿಂತೆ ಮಾಡಕ್ ಹೋಗ್ಬೇಡ, ಸ್ವಲ್ಪ ಆರಾಮಿರ್ವಾ ನೀನು. ಹೌದು ಮೈನಾ, ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೋಪ್ಸಲ್ಲಿರೋಣ. ನೀನ್ ಪ್ಲೀಸ್ ಚಿಂತೆ ಮಾಡ್ಬೇಡ. ನೋಡು ಮೈನಾ, ನೀನ್ ಈ ರೀತಿ ಇದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ನಾನ್ ನಿಂಗೆ ಮೊದಲನೇ ದಿನನೇ ಹೇಳಿಲ್ವಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳೆ. ಮೈನಾ, ನೋಡು, ಈ ಓದಿರೋ ಡಾಕ್ಟರ್ ಒಂದ್ ಸತಿ ಕನ್ಫ್ಯೂಸ್ ಆಗ್ಬಿಡ್ತಾರ. ಅಂತದ್ರಾಗ ಆ ವಯಸ್ಸಾದ ಅಜ್ಜಿ ಕನ್ಫ್ಯೂಸ್ ಆಗದೆ ಇರ್ತಾರನ್ನ. ಚಿಂತೆ ಮಾಡಕ್ ಹೋಗ್ಬೇಡ, ನನಗ ಅನ್ಸೈತ್ ನೋಡ್ವಾ, ಆ ಅಜ್ಜಿಗೆ ಏನು ವಿಷಯ ಗೊತ್ತಿಲ್ಲ ಅಂತ ಹೇಳಿ ಬಿಟ್ಬಿಡಿ ಎಲ್ಲಾನು. ನೋಡು ಮೈನಾ, ನೀನ್ ಆರಾಮಾಗಿ ಓಡಾಡ್ಕೊಂಡಿರು. ನೋಡು ಮೈನಾ, ನಾವೀಗ ಗಮನ ಕೊಡ್ಬೇಕಾಗಿರೋದು ರಾಧಕನ್ ಮದ್ವೆ ಬಗ್ಗೆ. ಅದ್ರ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡೋಣ. ಹೌದು, ರೂಪಾ, ಇಲ್ಲೇನ್ ಮಾಡ್ತಿದ್ಯಾ? ಊಟಕ್ಕೆ ಟೈಮ್ ಆಯ್ತು, ಬಾ ಹೋಗೋಣ. ಸಿದ್ದು, ನಾವು ಬರೋವಾಗ್ಲೇ ಹೇಳ್ದೆ ಅಲ್ವಾ ನಾನು ನಿನ್ಗೆ, ಇಲ್ಲಿಗೆ ಬಂದ್ಮೇಲೆ ನಮಗೆ ಯಾವ ಮರ್ಯಾದೆನೂ ಸಿಗಲ್ಲ ಅಂತ. ನನ್ನ ಮಾತು ಕೇಳ್ದ್ಯಾ ನೀನು? ಇವಾಗ ನೋಡು, ಇಷ್ಟೆಲ್ಲ ಆದ್ಮೇಲೂ ನಾವು ಇಲ್ಲೇ ಇರ್ಬೇಕಾ? ಸಿದ್ದು ಅಕ್ಕ, ಅಪ್ಪಯ್ಯ ಆ ರೀತಿ ನಡ್ಕೊಂಡ್ರು ಅಂತ ಬೇಜಾರಾಗ್ತಿದ್ಯಾ? ಬೇಜಾರ್ ಮಾಡ್ಕೋಬೇಡ ಕಣೋ, ಅವ್ರ ಬಗ್ಗೆ ನಿನಗೆ ಗೊತ್ತಲ್ವಾ? ನೀನ್ ಈ ರೀತಿ